ಸೃಷ್ಟಿ ಮಾಡಿದವರು ಅವ್ರ ತಂದೆ ಮಾರಿ ಜಾಯಿಗರಾಗಿ ಇವತ್ತಿಗೂ ಗರ್ಜಿಸ್ತಾ ಎಲ್ಲರ ಹೃದಯದಲ್ಲಿ ರಾರಾಜಿಸುವಂತ ಒಂದು ಪ್ರತಿಭೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ವಿನೋದ್ ಆಳ್ವಾ ಸರ್ ಬಹಳ ವರ್ಷಗಳ ನಂತರ ಕಟೇರಾದಲ್ಲಿ ಮತ್ತೆ ನಮ್ಮನ್ನ ಮನೋರಂಜನೆಯ ಲೋಕ ಕರ್ಕೊಂಡು ಹೋಗಿದ್ದೀರಾ. ನಿಮ್ಮ ಮಾತುಗಳು ಪ್ಲೀಸ್. ನಮ್ಮ ಮುದ್ದು ಹುಡುಗಿ ಹರ್ಷಿಕಾ ಪೂನಚ್ಚ ಅವರ ಡಾನ್ಸ್ ನೋಡಿ ಪಸಂದಾಗೌಳೆ ಅಂತ ಹೇಳ್ಬೇಕು ಅನ್ಸ್ತಿಲ್ಲ ಪಾಂಡವಪುರ. ಹರ್ಷಿಕಾ ಅವರೇ ಗೊಂಬೆ ತರ ವೇದಿಕೆ ಮೇಲೆ ಬಂದು ನಮ್ಮೆಲ್ಲರ ಫೇವರಿಟ್ ಹಾಡಿಗೆ ಡಾನ್ಸ್ ಮಾಡಿದಿರಾ. ಪಾಂಡವಪುರದಲ್ಲಿ ನಮ್ಮ ದೀಪಾಸ್ ಅವರ ಸೆಲೆಬ್ರಿಟೀಸ್ ಇಷ್ಟೊಂದು ಜನ ಸೇರಿದ್ದಾರೆ, ಏನ್ ಹೇಳೋಕ್ ಇಷ್ಟಪಡ್ತೀರಾ? ನಮಸ್ಕಾರ ಪಾಂಡವಪುರ. ಇವ್ರು ನನ್ ಕೆಲ್ಸನೇ ಕಿತ್ಕೊಂಡ್ಬಿಡ್ತಾರೆ. ದರ್ಶನ್ ಸರ್ ಮುಂದೆ ಇದ್ದಾರೆ, ನಿಮ್ಮನ್ನೆಲ್ಲ ಎಬ್ಬಿಸ್ಬೇಕು ಅನ್ನೋ ಕೆಲ್ಸನೇ ಇಲ್ಲ. ಅವ್ರು ಇದ್ಮೇಲೆ ನೀವೆಲ್ಲ ಎದ್ದಿರ್ತೀರಾ, ಕಣ್ಣು ಇಟ್ಕೊಂಡು ಅವ್ರು ಯಾವಾಗ ಬರ್ತಾರೆ ಅಂತ ಕಾಯ್ತಿರ್ತೀರಾ, ಹೌದಲ್ವಾ? ಮಾತಾಡಿ ಜೋರಾಗಿ ನೋಡಿದ ಏನು ಮಾಡ್ಬೇಕಾಗಲ್ಲ ಸ್ವಲ್ಪ ಸೀರಿಯಸ್ಲಿ. ಸೊ ಮೊದಲನೇದಾಗಿ ಎಲ್ಲ ಪಾಂಡವಪುರದ ನನ್ನ ಪ್ರೀತಿಯ ಜನರಿಗೆ ನನ್ನ ನಮಸ್ಕಾರ. ಹೇಗಿತ್ತು ಪಸಂದ ಪರ್ಫಾರ್ಮೆನ್ಸ್? ಚೆನ್ನಾಗಿತ್ತ? ಸೂಪರ್ ಆಗಿತ್ತ? ಖಂಡಿತ ಕಾಟೇರ ಸಿನಿಮಾ ನಾನು ಇತ್ತೀಚೆಗೆ ನೋಡಿ ಇಷ್ಟಪಟ್ಟಂತ ಅದ್ಭುತ ಸಿನಿಮಾ. ಒಪ್ಕೊಳ್ತೀರಾ? ರೈತರ ಬಗ್ಗೆ, ಅಕ್ಕ ತಮ್ಮನ ಸಂಬಂಧದ ಬಗ್ಗೆ, ಊರಿನ ಜನರ ಸಂಬಂಧದ ಬಗ್ಗೆ ಪ್ರತಿಯೊಂದು ವಿಚಾರನ ಅಚ್ಚುಕಟ್ಟಾಗಿ ಎಲ್ಲರ ಮನಸ್ಸಿಗೆ ತಟ್ಟೋ ಹಾಗೆ ತೋರಿಸಿರುವಂತ ನಿರ್ದೇಶಕರು ತರುಣ್ ಸುಧೀರ್ ಅವರಿಗೆ ಒಂದ್ಸತಿ ಜೋರಾದ ಚಪ್ಪಾಳೆ. ನಿರ್ದೇಶಕರವರು, ಕ್ಯಾಪ್ಟನ್ ಅವರು, ಇನ್ನು ಸಿನಿಮಾದ ಪ್ರೊಡ್ಯೂಸರ್, ನಿರ್ಮಾಪಕರು, ಅವ್ರು ಪ್ರೊಡ್ಯೂಸ್ ಮಾಡಿಲ್ಲ ಅಂದ್ರೆ ಸಿನಿಮಾ ಬರ್ತಾ ಇರಲಿಲ್ಲ. ರಾಕ್ಲೈನ್ ವೆಂಕಟೇಶ್ ಸರ್ಗೆ ಒಂದು ಜೋರಾದ ಚಪ್ಪಾಳೆ. ಹಾಗೆ ಇವ್ರನ್ನಂತೂ ಮರೆಯಕ್ಕೆ ಆಗಲ್ಲ, ಇವ್ರ ಬಗ್ಗೆ ಹೇಳ್ದೆ ಇರಕ್ಕೆ ಆಗಲ್ಲ. ಸಿನಿಮಾದ ನಾಯಕ ನಟಿ ಆರಾಧನಾ, ಅವ್ರಿಗೂ ಒಂದು ಜೋರಾದ ಚಪ್ಪಾಳೆ. ಮತ್ತೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್. ಹೇಗಿತ್ತು ಅವರ ನಟನೆ? ನಿಮ್ಮೆಲ್ಲರಿಗೂ ನಿಮ್ಮ ಮನೆಯ ಮಗ, ನಿಮ್ಮ ಮನೆಯಲ್ಲಿರೋ ಒಬ್ಬ ರೈತ ಹೇಗಿರ್ತಾರೆ ಅವರಲ್ಲಿ ಅದು ಕಾಣಿಸ್ಕೊಂಡ್ರು, ಹೌದಲ್ವಾ? ಆ ನಗು, ಆ ಪ್ರೀತಿ, ಆ ಸಂಭ್ರಮ ನಿಮ್ಮ ಜೊತೆ ಕಳೀತಾ ಇರುವಂತ ರೀತಿ ನೋಡಕ್ಕೆ ಎರಡು ಕಾಡಿಗಳು ಸಾಕು. ಅಂತ ಸಂಭ್ರಮದ ದಿನ ಇದು. ಈ ಸಂಭ್ರಮದ ದಿನದಲ್ಲಿ ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್. ಆ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಮೆಜೆಸ್ಟಿಕ್ ಸಿನಿಮಾದಿಂದ ಹಿಡಿದು ಕಾಟೇರ ಸಿನಿಮಾ ತನಕ ದರ್ಶನ್ ಸರ್ನ ಆನ್ ಸ್ಕ್ರೀನ್ ಆ ಬೆಳ್ಳಿ ಪರದೆ ಮೇಲೆ ಈ ಬಂಗಾರದಂತ ನಟನನ್ನ ನೋಡುವಾಗ ನಮಗನ್ಸೋದು ನೋಡ್ತಾ ನೋಡ್ತಾ ಆಗೋಗೈತೆ ಶಾಂತಿ ರುತಿ. ಪಸಂದಾಗೌನೆ, ಬಲು ಪಸಂದಾಗೌನೆ. ಈ ಹಾಡು ಕೇಳಕ್ಕೆ ಪಾಂಡವಪುರ ರೆಡಿನಾ? ದರ್ಶನ್ ಸರ್ ಜೊತೆಗೆ ನೀವು ಈ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ರೆಡಿನಾ? ನೀನಾದಿನ ಅಂತ ಸದಾ ನಗುವಿನೊಂದಿಗೆ ಎಲ್ಲರ ಮನರಂಜಿಸುವಂತ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಾಯಕ ನಟಿ ಇದೀಗ ಈ ವೇದಿಕೆಯಲ್ಲಿ ಪಸಂದಾಗೌನೆ ಅಂತ ನಿಮ್ಮ ಪ್ರೀತಿಯನ್ನ ಸಂಪಾದನೆ ಮಾಡಕ್ ಬರ್ತಾರೆ. ಸ್ವಾಗತಿಸಿ ಹರ್ಷಿಕಾ ಪೂನಚ್ಚ ಆನ್ ಸ್ಟೇಜ್.
ಧನ್ಯವಾದಗಳು. ಬಂದ್ರು ಕೂಡ ಎದುರಿಸಿ ಮೆಟ್ಟಿ ನಿಂತು ಒಂದು ನಗುವನ್ನ ಮುಂದೆ ಯಾವಾಗ ಇಟ್ಕೊಂಡು ಓಡಾಡ್ಕೊಂಡು ಹೋಗ್ತಾ ಸರಳತೆಯನ್ನ ಸಾರುವಂತ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ಗೆ ಹೀಗೆ ತಾನೇ ವೇದಿಕೆ ಮುಂಭಾಗದಲ್ಲಿ ದರ್ಶನ್ ಸರ್ ಅವ್ರು ಬಂದು ಕೂತಿದ್ದಾರೆ. ಆತ್ಮೀಯವಾದ ಸ್ವಾಗತ ಸರ್. ನಿಮ್ಮೆಲ್ಲರ ಪ್ರೀತಿಯ ಕೂಗು ಅವ್ರ ಮುಖದಲ್ಲಿ ಒಂದು ಚಂದದ ನಗುವನ್ನು ಮೂಡಿಸಿದೆ. ನಿಮ್ಮೆಲ್ಲರನ್ನ ಭೇಟಿ ಮಾಡೋದಕ್ಕೆ ವೇದಿಕೆ ಮೇಲೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ನಿಮ್ಮ ನೆಚ್ಚಿನ ನಾಯಕನ, ನಿಮ್ಮ ಪ್ರೀತಿಯ ಸೆಲೆಬ್ರಿಟೀಸ್ ನೋಡುವಂತ ಸಮಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಸೊ ಈಗ ನೀವೆಲ್ಲರೂ ಡಿ ಬಾಸು ಒಟ್ಟಿಗೆ ಕುತ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಎಷ್ಟು ಚಂದ ಅಲ್ವಾ? ಇದೇ ಸಂಭ್ರಮದ ಖುಷಿಯೊಂದಿಗೆ ಕಾರ್ಯಕ್ರಮ ಮುಂದುವರಿಸಿ